ಎಸಿಲಿಗೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿಲೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಎಸಿಲಿಗೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿಲೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಎಸಿಲಿಗೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿಲೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಎಸಿಲಿಗೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿಲೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಎಸಿಲಿಗೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿಲೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಎಸಿಲಿಗೆ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ
ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿರೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿರೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿರೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಇದೀಗ ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಫೈಟ್ ನಡೀತಾ ಇದೆ. ಇದರ ಮಧ್ಯೆ ಇದೀಗ ಪವರ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ಏನಂತ? ಉಳಿಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲ್ಲ. ನವಲಗುಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆಶಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನಡುವೆ ಡಿಕೆಶಿ ಅವರು ಅತ್ಯಂತ ಮಾರ್ಮಿಕವಾಗಿರತಕ್ಕಂತಹ ಮಾತುಗಳನ್ನಾಡಿದ್ದಾರೆ. ನೋಡಿ, ಸದ್ಯದ ಈ ಒಂದು ಪರಿಸ್ಥಿತಿಯಲ್ಲಿ ಡಿಕೆಶಿ ಅವರು ಬಹಳಷ್ಟು ನಾಜೂಕಾಗಿರತಕ್ಕಂತಹ ಮಾತುಗಳ ಮುಖಾಂತರನೇ ಇಲ್ಲಿ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಕೂಡ ಶಿರೆಯಾಗಲಿಕ್ಕೆ ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬಿಡದೆ ಯಾವ ಕಲ್ಲು ಕೂಡ ಶಿರೆಯಾಗಲಿಕ್ಕೆ ಸಾಧ್ಯ ಇಲ್ಲ.